ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾದಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡಲಾಗಿದೆ. ಭದ್ರಾ ಜಲಾಶಯದ ಬಫರ್ ಝೋನ್ ಪ್ರದೇಶದಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡಲಾಗಿದೆ. ಭದ್ರಾ ಜಲಾಶಯದ ಬಫರ್ ಝೋನ್ ಪ್ರದೇಶದಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡಿದ್ದಾರೆ. ನಿಷೇಧಿತ ಪ್ರದೇಶದಲ್ಲಿ ಅವೈಜ್ಞಾನಿಕ ಕಾಮಗಾರಿಗೆ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರೇಣುಕಾಚಾರ್ಯ ನೇತೃತ್ವದಲ್ಲಿ ಡ್ಯಾಂಗೆ ಮುತ್ತಿಗೆಗೆ ರೈತರು ಯತ್ನವನ್ನ ಮಾಡಿದ್ರು. ಮುತ್ತಿಗೆಗೆ ಯತ್ನಿಸಿದ ಎಂಪಿ ರೇಣುಕಾಚಾರ್ಯನನ್ನ ಅರೆಸ್ಟ್ ಮಾಡಲಾಗಿದೆ. ಬ್ಯಾರಿಗೇಡ್ಗಳನ್ನು ಹಾಕಿ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆ ಹಿಡಿದಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಲ್ಲಿರುವ ಭದ್ರಾ ಜಲಾಶಯ, ಹರಿಹರ, ದಾವಣಗೆರೆ ಸೇರಿ ವಿವಿಧೆಡೆಯಿಂದ ರೈತರು ಆಗಮಿಸಿದ್ರು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ರೈತರು ಬೃಹತ್ ಮಟ್ಟದಲ್ಲಿ ಹೋರಾಟಕ್ಕೆ ಸಜ್ಜಾಗಿದ್ರು, ಹೋರಾಟಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ರೈತರನ್ನ ತಡೆ ಹಿಡಿಯುವ ಕೆಲಸವನ್ನ ಮಾಡಿದ್ದಾರೆ. ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಜಲಾಶಯದ ಬಲದಂಡೆಯಲ್ಲಿ ನಡೀತಿರುವಂತಹ ನಮ್ಮ ಪ್ರತಿನಿಧಿ ಗೋವಾ ಮೋಹನ್ ಕೃಷ್ಣ, ಭದ್ರಾದಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡಲಾಗ್ತಿದೆ ಎಂಬ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಯಾವ ರೀತಿಯ ಅವೈಜ್ಞಾನಿಕ ಕಾಮಗಾರಿ, ಇದರಿಂದ ರೈತರಿಗೆ ಯಾವ ರೀತಿಯ ತೊಂದರೆ ಆಗ್ತಾ ಇತ್ತು? ಸಾಹಿತ್ಯ ಏನು ಹೌದು, ಈ ಮಧ್ಯ ಕರ್ನಾಟಕ ಏನ್ ಭಾಗದ ಜೀವನಾಡಿ ಜಲಾಶಯ ಆಗಿರುವಂತಹ ಭದ್ರಾ ಡ್ಯಾಂ ಬುಡದಲ್ಲೇ ಬಫರ್ ಝೋನ್ ಪ್ರದೇಶದಲ್ಲಿ ಭದ್ರಾ ಮೇಲ್ದಂಡೆ ಬಲದಂಡೆ ಕಾಲುವೆ ಒಡೆದು ಚಿಕ್ಕಮಗಳೂರು, ಚಿತ್ರದುರ್ಗ ಸೇರಿದಂತೆ ಸುಮಾರು 1156 ಗ್ರಾಮಗಳು ಹಾಗೂ ಜನವಸತಿ ಪ್ರದೇಶಗಳಿಗೆ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಭದ್ರಾ ಜಲಾಶಯದಿಂದ ನೀರು ಸರಬರಾಜು ಮಾಡಲು ಜಾಕ್ವೆಲ್ಗೆ ನೀರು ಸಂಗ್ರಹಿಸಬೇಕಾಗಿದೆ. ಹೀಗಾಗಿ ಭದ್ರಾ ಮೇಲ್ದಂಡೆಯ ಕಾಲುವೆಯನ್ನು ಒಡೆದು ಜಾಕ್ವೆಲ್ಗೆ ನೀರು ಹರಿಸಲು ಜಲ ಸಂಪನ್ಮೂಲ ಇಲಾಖೆ ಮುಂದಾಗಿರುವಂತದ್ದು. ಇದರಿಂದಾಗಿ ಕಾಲುವೆಯನ್ನ ಒಡೆದು ಕಾಮಗಾರಿಗೆ ಮಾಡ್ಲಾಗ್ತಾ ಇರುವಂತದ್ದು. ಹೀಗಾಗಿ ರೈತರು ಇದೀಗ ಆಕ್ರೋಶವನ್ನ ಹೊರಹಾಕಿದ್ದು, ದಾವಣಗೆರೆ, ಹರಿಹರ ಭಾಗದ ರೈತರು ಇಂದು ರೇಣುಕಾಚಾರ್ಯ ಎಂಪಿ, ಮಾಜಿ ಸಚಿವರಾದಂತಹ ಎಂಪಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಕಾಲುವೆಯ ಮಧ್ಯಭಾಗದಲ್ಲಿ ಒಡೆದು ಹೋಗುವಂತ ನೀರು ಬೇರೆ ಕಡೆಗೆ ನೀರು ಡೈವರ್ಟ್ ಮಾಡಿದ್ರೆ ಕಾಲುವೆಯಲ್ಲಿ ನೀರು ರಭಸದಿಂದ ಹರಿಯದೆ ಕೊನೆ ಭಾಗದ ರೈತರ ಜಮೀನುಗಳಿಗೆ ನೀರು ತಲುಪೋದು ಕಷ್ಟ ಆಗುತ್ತೆ. ಈ ಅವೈಜ್ಞಾನಿಕ ಕಾಲುವೆಯನ್ನ ಬಿಟ್ಟು ನೇರವಾಗಿ ಜಲಾಶಯದಿಂದಲೇ ನೀರನ್ನ ಜಾಕ್ವೆಲ್ಗೆ ನೀರು ತೆಗೆದುಕೊಳ್ಳಬೇಕು. ಹೀಗೆ ಕಾಲುವೆಯನ್ನ ಸೀಳೋ ಮಾಡೋದ್ರಿಂದ ಕಾಲುವೆಯಲ್ಲಿನ ನೀರು ರಭಸವಾಗಿ ಇಲ್ಲದೆ ಕೊನೆಯ ಭಾಗದ ರೈತರಿಗೆ ಜಮೀನುಗಳಿಗೆ ನೀರು ಹಾಯುವುದು ಕಷ್ಟ ಸಾಧ್ಯ. ಹೀಗಾಗಿ ಈ ಒಂದು ಕೂಡಲೇ ಬಲದಂಡೆ ಒಡೆದು ನಡೀತಿರುವ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕಂತ ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಏನು ಬ್ಯಾರಿಕೇಡ್ ಅನ್ನ ಹಾಕಿದ್ರು, ಪ್ರತಿಭಟನಾಕಾರನ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಡೆದಿದ್ರು. ಶಿವಮೊಗ್ಗ ಗಡಿ ಭಾಗದಲ್ಲೇ ಪೊಲೀಸರು ತಡೆದಿದ್ರು. ಸಾವಿರಾರು ರೈತರನ್ನ ಭದ್ರಾ ಜಲಾಶಯದ ಬಳಿ ತಡೆದಂತಹ ಪೊಲೀಸರು ಏನು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಭಾಗದ ಪೊಲೀಸರಿಂದ ಇದೀಗ ಎಂಪಿ ರೇಣುಕಾಚಾರ್ಯ ಮತ್ತು ನೂರಾರು ರೈತರನ್ನ ಬಂಧಿಸಲಾಗಿರುವಂತದ್ದು. ನಿಷೇಧಿತ ಪ್ರದೇಶದಲ್ಲಿ ಅವೈಜ್ಞಾನಿಕ ಕಾಮಗಾರಿ ವಿರೋಧಿಸಿ ನಡೆಸಲಾಗ್ತಿದ್ದ ಪ್ರತಿಭಟನೆಗೆ ಈಗ ಪೊಲೀಸರು ಹತ್ತಿಕ್ಕುವಂತ ಕೆಲಸ ಮಾಡುತ್ತಿದ್ದಾರೆ ಎಂಬ ಆರೋಪವನ್ನ ರೈತರು ಮಾಡ್ತಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಗೋವಾ ಮೋಹನ್ ಕೃಷ್ಣ, ನಿಮ್ಮೆಲ್ಲ ಮಾಹಿತಿಗಾಗಿ.